ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ರಾಜು ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ, ಒಳ್ಳೆ ನೀರಾವರಿ ಇರುವಂತಹ ಜಾಗ, ಒಳ್ಳೆ ಲ್ಯಾಂಡು. ನಿಮಗೆ ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್ ಸ್ನೇಹಿತರೆ. ಇದರಲ್ಲಿ ನಿಮಗೆ ಒಂದು ಮಾವಿನ ಮರ ಇದೆ, ಒಂದು ಹಲಸಿನ ಹಣ್ಣಿನ ಮರ ಕೂಡ ಇದೆ, ಒಂದು ಕೃಷಿ ಹೊಂಡ ಮಾಡ್ಕೊಂಡಿದ್ದಾರೆ. ಇವರು ಸಿಂಪಲಾಗಿ ಚಿಕ್ಕದಾಗಿ ಅಲ್ಲೇ ಒಂದು ಶೀಟ್ಗಳು ಹಾಕೊಂಡು ಒಂದು ಮನೆ ಮಾಡ್ಕೊಂಡಿದ್ದಾರೆ, ಚಿಕ್ಕದಾಗಿ ಅಷ್ಟೇ. ಆಮೇಲೆ ಸುತ್ತ ನಿಮಗೆಲ್ಲ ಇಲ್ಲೆಲ್ಲ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಸುತ್ತ ಕಲ್ಟಿವೇಷನ್ನು. ನಮಗೆ ಮುಂದ್ಗಡೆ ಲ್ಯಾಂಡ್ ಬಿಟ್ಬಿಟ್ರೆ ಕೆಳಗಡೆ ನಮಗೆ ಚಾನಲ್ ಇದೆ, ಚಾನಲ್ ನೀರು ಉಪಯೋಗಿಸಬಹುದು. ಇದರಲ್ಲೊಂದು ಬೋರ್ ಇದೆ ನೋಡಿ. ಇವರು ಡ್ರಿಪ್ ಮಾಡಿ ಏನು ಬೆಳೆದಿಲ್ಲ, ಮಾಮೂಲಿ ಕಟ್ಟ ನೀರಾವರಿಯಲ್ಲಿ ಇವರು ವ್ಯವಸಾಯ ಮಾಡಿಕೊಂಡು ಅಚ್ಚುಕಟ್ಟಾಗಿದೆ. ಅಂದರೆ ಈ ಜಾಗದಲ್ಲಿ ಮಾತ್ರ ನಿಮಗೆ ಒಳ್ಳೆ ನೀರಿನ ಅಂಶ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದು ರನ್ನಿಂಗ್ ಕಲ್ಟಿವೇಷನ್ ಆಗಿರೋದ್ರಿಂದ ನಮಗಿದು ಒಳ್ಳೆ ಜಾಗ, ಒಳ್ಳೆ ನೀರಾವರಿ, ಪ್ರತಿಯೊಂದು ಕೂಡ ನಮಗೆ ತುಂಬ ಅನುಕೂಲಕರವಾಗಿದೆ. ಈ ಜಾಗ ಆಗಲಿ ನೋಡಿ, ರನ್ನಿಂಗ್ ಕಲ್ಟಿವೇಷನ್ ಆಗಿರೋದ್ರಿಂದ ನಮಗಿದು ಒಂದು ಉಪಯುಕ್ತವಾದ ಜಾಗ. ಅಂದರೆ ನಾವಿಲ್ಲಿ ಒಳ್ಳೆಯ ತೋಟ ಮಾಡ್ಕೋಬೋದು ಸ್ನೇಹಿತರೆ. ಇದು ನಿಮಗೆ ಬೆಂಗಳೂರಿಗೆ 155 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 155 ಆಗುತ್ತೆ, ಮೈಸೂರಿಗೆ 95 ಆಗುತ್ತೆ ಸ್ನೇಹಿತರೆ. ಇದರಲ್ಲಿ ದಾರಿ ಕೂಡ ಹಿಂದ್ಗಡೆಯಿಂದ ಈ ಲ್ಯಾಂಡ್ಲಿ ಮೇಲ್ಗಡೆಯಿಂದ ಬಿಟ್ಕೊಂಡಿದ್ದಾರೆ. ಒಂದು ಕೃಷಿ ಹೊಂಡ ಇದೆ. ನಾವು ನೋಡಿ ಈ ಥರ ಜಾಗದಲ್ಲಿ ನಿಜವಾಗ್ಲೂ ಹೇಳ್ತೀವಿ, 1 ಎಕರೆ ಅವರು 30 ಲಕ್ಷ ಹೇಳಿ ಸ್ನೇಹಿತರೆ. ನಾವು ನೇರ ಮಾತಾಡೋಣ ನೋಡಿ. ಇವರು ಹೆಂಗೆ ಇದರಲ್ಲಿ ಒಂದು ಮ್ಯಾಂಗೋ, ಒಂದು ಹಲಸಾಕಿದಾರೋ ಅದೇ ಥರ ನಾವು ಕೆಲವು ಹಣ್ಣಿನ ಗಿಡಗಳನ್ನ ಹಾಕ್ಕೊಂಡು ಒಳ್ಳೆಯ ವ್ಯವಸಾಯ ಮಾಡ್ಬೋದು. ಒಂದಷ್ಟು ತೆಂಗು ಹಾಕ್ಕೊಂಡು, ತೆಂಗು ಮಧ್ಯೆ ಅಡಿಕೆ, ಅವುಗಳ ಮಧ್ಯೆ ಸ್ವಲ್ಪ ಹಣ್ಣಿನ ಗಿಡಗಳು. ಈಗ ಹಲಸು, ಮ್ಯಾಂಗೋ ಏನು ಹಾಕಿದ್ದಾರೆ ಅದ್ರ ಜೊತೆಗೆ ನೇರಳೆ, ದಾಳಿಂಬೆ, ಸೀಬೆ, ಈ ಥರ ಒಂದಷ್ಟು ಹಣ್ಣಿನ ಗಿಡಗಳನ್ನ ಹಾಕಿ ನಾವಿಲ್ಲಿ ವ್ಯವಸಾಯ ಮಾಡಿದಾಗ ನಿಜವಾಗ್ಲೂ ಹೇಳ್ತೀನಿ, ನಾವು ನಮ್ಮ ಆರೋಗ್ಯ ದೃಷ್ಟಿಯಿಂದ ನಮಗೆ ಒಳ್ಳೊಳ್ಳೆ ಹಣ್ಣುಗಳನ್ನ ನಮ್ಮ ತೋಟದಲ್ಲೇ ನಾವು ಬೆಳೆದು ತಿನ್ಬೋದು ಸ್ನೇಹಿತರೆ. ಯಾಕೆಂದರೆ ನಾವು ಬೆಳೆಯುವಂಥ ತೋಟದಲ್ಲಿ ನಾವು ಎಲ್ಲ ಹಣ್ಣು ಒಬ್ಬರೇ ಕೂಡ ತಿನ್ನಲಿಕ್ಕೆ ಸಾಧ್ಯ ಇಲ್ಲ. ನಾವು ಅದನ್ನು ಸ್ವಲ್ಪ ಮಾರಾಟ ಕೂಡ ಮಾಡ್ತೀವಿ, ಅದರಿಂದ ನಮಗೆ ಹಣ ಕೂಡ ಸಿಗುತ್ತೆ ನೋಡಿ. ಒಂದನ್ನೇ ಹಾಕಿ ನಮಗೆ ರೈಟ್ ಇಲ್ಲ ಅನ್ನೋದಕ್ಕಿಂತ ಸಾವಯವ ಕೃಷಿ ಮಾಡಿಕೊಂಡು ಎಲ್ಲ ಕಡೆ ನಮಗೆ ಬೇಕಾಗಿರೋ ಥರ ಒಳ್ಳೊಳ್ಳೆ ಗಿಡಗಳನ್ನ ಹಾಕಿ ಬೆಳೆಸಿದಾಗ ಒಳ್ಳೆ ಅನುಕೂಲ ಆಗುತ್ತೆ. ಆಮೇಲೆ ಏನಂತಾರೆ, ಒಂದಷ್ಟು ಜನಕ್ಕೆ ನಮ್ಮ ಜಾಗದಲ್ಲಿ ಕೆಲಸ ಕೊಟ್ಟಂಗೂ ಆಗುತ್ತೆ ಸ್ನೇಹಿತರೆ. ಒಂದಷ್ಟು ಜನಗಳಿಗೆ ವ್ಯವಸಾಯ ಮಾಡ್ದಂಗೂ ಕೂಡ ಆಗುತ್ತೆ ನೋಡಿ. ಎಷ್ಟು ಉಪಯೋಗ ಇದೆ ಒಂದು ಜಾಗದಿಂದ ಅನ್ನೋದಕ್ಕೆ. ಆಮೇಲೆ ನಾವು ಇಲ್ಲಿ ಗಿಡಗಳು ಹಾಕೋದ್ರಿಂದ ಪ್ರಕೃತಿಗೂ ಕೂಡ ಅಷ್ಟೇ, ಪ್ರತಿಯೊಂದು ಕೂಡ ಒಳ್ಳೆ ಸುಂದರವಾಗಿ ತೋಟ ಕಾಣೋದ್ರಿಂದ ಅದರಿಂದ ಒಳ್ಳೆ ಗಾಳಿ, ಮಳೆ ಪ್ರತಿಯೊಂದು ಕೂಡ ಅನುಕೂಲ ಆಗುತ್ತೆ. ನಾವು ಇವುಗಳಲ್ಲಿ ಪಪ್ಪಾಯ ಹಣ್ಣು ಹೇಳಿದ್ರೆ ಸೀಬೆ ಈ ಥರ ಹಾಕಿದಾಗ ಏನಾಯಿತು, ನಮಗೆ ಪ್ರತಿಯೊಂದು ಹಣ್ಣಿನಿಂದಲೂ ನಮಗೆ ಒಳ್ಳೊಳ್ಳೆ ಉಪಯೋಗಗಳಿದೆ. ನಮ್ಮ ಆರೋಗ್ಯಕ್ಕೆ ತುಂಬ ಉಪಯುಕ್ತವಾಗಿರುವಂತಹ ಅಂಶಗಳು ಬೇಕಾದಷ್ಟು ಸಿಗುತ್ತೆ ಸ್ನೇಹಿತರೆ. ನಾವು ಹಲಸಿನ ಹಣ್ಣು ತಿನ್ನೋದ್ರಿಂದ ನಿಜವಾಗ್ಲೂ ಹೇಳ್ತೀನಿ, ಅದು ನಾರಿನಂಶ ಆಗಿರೋದ್ರಿಂದ ನಮಗೆ ಅಲ್ಲಿ ಮಲೆಬದ್ಧತೆ ಅನ್ನೋದು ಕೂಡ ಕಡಿಮೆ ಮಾಡುತ್ತೆ, ಅನುಕೂಲ ಮಾಡುತ್ತೆ ಅಂತೆಲ್ಲ. ಪ್ರತಿಯೊಂದೂ ಅಷ್ಟೇ, ಒಂದೊಂದು ಹಣ್ಣಿಂದ ಒಂದೊಂದು ಉಪಯೋಗಗಳು ಇದ್ದೇ ಇರ್ತವೆ. ನಾವು ನ್ಯಾಚುರಲಾಗಿ ನಮಗೆ ಏನು ಬೇಕು ಅದನ್ನು ನಾವು ಇಲ್ಲಿ ಹಾಕ್ಕೊಂಡು ನಾವು ಒಳ್ಳೆ ಥರದಲ್ಲಿ ಬೆಳೆಸಿದಾಗ ಅದು ನಮಗೆ ತುಂಬ ಉಪಯೋಗ ಆಗುತ್ತೆ. ನಾನು ಸಾಮಾನ್ಯವಾಗಿ ಹೇಳೋದಷ್ಟೇ, ನಮಗೆ ವಾತಾವರಣ, ನೀರು, ಪೊಲ್ಯೂಷನ್ ಇರಬಾರ್ದು, ಒಳ್ಳೆ ಜಾಗ ಆಗಿರಬೇಕು. ನಮಗಿಲ್ಲಿ ಯಾವುದಕ್ಕೂ ತೊಂದರೆ ಅನ್ನೋದಿರಬಾರ್ದು ಸ್ನೇಹಿತರೆ. ಯಾಕೆಂದರೆ ನಾವು ಮಾಡೋದೇ ಒಂದು ನಮ್ಮ ಆರೋಗ್ಯಕ್ಕೋಸ್ಕರ. 1 ಎಕರೆ ಇರೋರು ಸಾಮಾನ್ಯವಾಗಿ ಸಾಕು ಅನ್ನೋರಿಗೆ ಇದು ತುಂಬ ಹೇಳು ಮಾಡಿಸೋಂಥ ಜಾಗ. ನಾವು ದೂರ ಅಂದ್ಕೊಂಡ್ರೆ ನಾವು ಏನು ಕೂಡ ಸಾಧಿಸ್ಲಾರು. 1 ಎಕರೆ ಆದರೂ ಎಷ್ಟೇ ದೂರ ಆದರೂ ನಮಗೆ ಶಿಸ್ತಾಗಿದೆಯಾ, ಅದಕ್ಕೆ ದಾರಿ ಇದೆಯಾ, ನೀರಿನ ಅಂಶ ಚೆನ್ನಾಗಿದೆಯಾ, ಸುತ್ತಮುತ್ತ ವಾತಾವರಣ ಚೆನ್ನಾಗಿದ್ದಾರೆ, ನಮಗೆ ಇಲ್ಲಿ ಬಂದರೆ ಅನುಕೂಲತೆ ಇದೆಯಾ. ನಾವು ಸಿಂಪಲಾಗಿ ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ಇವತ್ತಿನ ಪೊಲ್ಯೂಷನ್ ತಾವು ನೋಡ್ತಾ ಇದ್ದೀರಾ, ಪೊಲ್ಯೂಷನ್ ಆಗ್ಬೋದು,
ಕೊರೋನಾ ಮತ್ತೆ ಬರ್ತಾ ಇದೆ, ಒಂದು ಕಡೆ ಜನಗಳಿಗೆ ಭಯ ಮೂಡಿಸ್ತಾ ಇದೆ. ನಮ್ಗೆ ಈ ಥರ ಒಳ್ಳೆ ಜಾಗದಲ್ಲಿದ್ದಾಗ ನಮ್ಗೆ ಯಾವುದೇ ರೀತಿಯಾದ ತೊಂದರೆಗಳು ಕೂಡ ಇರೋದಿಲ್ಲ ಸ್ನೇಹಿತರೆ. ಯಾಕೆಂದರೆ ನಾವು ಒಂದು ತೋಟದಲ್ಲಿ ಒಂದು ವ್ಯವಸಾಯ ಅಂತ ಮಾಡಿದಾಗ, ಇಲ್ಲ ಒಂದು ಬೆಳೆಗಳನ್ನ ಹಾಕಿದಾಗ ಅದು ಎಷ್ಟು ಅನುಕೂಲತೆ ಇದೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6340469697 ಈ ನಂಬರ್ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಅನೇಕ ಜನಗಳಿಗೆ ತಲುಪುತ್ತೆ. 1 ಎಕರೆ ಅಂದರೆ ಬಜೆಟ್ ಒಂದು 30 ಲ್ಯಾಕ್ ಇರೋಂಥವ್ರಿಗೆ ಇದು ತುಂಬ ಅನುಕೂಲ ಆಗುತ್ತೆ. ಅವ್ರ ಕೈ ಸಿಗೋ ಮಟ್ಟಿಗೆ ಆಗುತ್ತೆ ನೋಡಿ. ಲ್ಯಾಂಡು ಎಷ್ಟು ಕ್ಲೀನಾಗಿದೆ ಅಂತ ತಮ್ಮ ಕಣ್ಣೆದುರುಗಡೆ ಕಾಣ್ತಾ ಇದೆ ಸ್ನೇಹಿತರೆ. ಇಷ್ಟು ಅನುಕೂಲವಾಗಿರುವಂಥ ಜಾಗ ನಮಗೆ ತುಂಬ ಸುಂದರ ಕೊಡುತ್ತೆ. ನಮಸ್ಕಾರ ಸ್ನೇಹಿತರೆ.